ಅಬಕಾರಿ ಪರವಾನಗಿ ನವೀಕರಣ ಇತ್ಯಾದಿ ಉಪಟಳಗಳ ಬಗೆಗೆ ಲೋಕಾಯುಕ್ತದವರು ಬೆಂಗಳೂರಿನಲ್ಲಿ ಒಮ್ಮೆಗೆ ದಾಳಿ ನಡೆಸಿದಾಗ ಗಾಂಜಾ, ಮದ್ಯ ಮತ್ತು ನಗದು ಇತ್ಯಾದಿಗಳು ದೊರಕಿವೆ. ಯಾವುದೇ ಅಬಕಾರಿ ಪರವಾನಗಿ ನವೀಕರಣ ಆಗುತ್ತಿಲ್ಲ ಎಂದು 132 ದೂರುಗಳು ಬಂದಿದ್ದವು. ಲೋಕಾಯುಕ್ತ ಬಿಎಸ್ ಪಾಟೀಲ್ ಮತ್ತು ಉಪಲೋಕಾಯುಕ್ತ ನೇತೃತ್ವದಲ್ಲಿ ಬೆಂಗಳೂರಿನ 62 ಅಬಕಾರಿ ವಿಭಾಗೀಯ ಕಚೇರಿಗಳ ಮೇಲೆ ದಾಳಿ ನಡೆಸಿದಾಗ ಸಾಲು ಅಕ್ರಮಗಳು ಕಂಡುಬಂದಿದೆ. ಬಹುತೇಕ ಅಧಿಕಾರಿಗಳು ಕಚೇರಿಯಲ್ಲಿ ಇರಲಿಲ್ಲ. ಎಲ್ಲ ಕಡೆ ಲೆಕ್ಕವಿಲ್ಲದ ಹಣ ಇದ್ದವು. ಯಶವಂತಪುರ ಮತ್ತು ಬ್ಯಾಟರಾಯನಪುರ ಅಬಕಾರಿ ಕಚೇರಿಗಳಲ್ಲಿ ಗಾಂಜಾದ ಸಿಗರೇಟ್, ದಾಖಲೆ ಇಲ್ಲದ ಮದ್ಯದ ಬಾಟಲಿಗಳು, 3 ಲಕ್ಷ ನಗದು ಸಿಕ್ಕಿದೆ. ಯಶವಂತಪುರ ಕಚೇರಿಯಲ್ಲಿ ಕಂಚಿನ ಕೆಲವು ಮೂರ್ತಿಗಳು ಕಂಡುಬಂದಿದೆ. ಬಹುತೇಕ ಕಚೇರಿಗಳಲ್ಲಿ ದುಬಾರಿ ಮದ್ಯದ ಬರಿದಾದ ಬಾಟಲಿಗಳು ಕಂಡುಬಂದಿದ್ದು, ಕಚೇರಿಯಲ್ಲಿ ಮದ್ಯ ಸೇವನೆ ನಡೆಯುತ್ತಿರುವುದು ವಿಚಾರಣೆಯಿಂದ ತಿಳಿದುಬಂದಿದೆ. ತನಿಖೆಯು ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು.